IPL ಮ್ಯಾಚ್ನ ಮೊದಲ ಬಾಲ್ 6. ಮುಂಬೈ ಇಂಡಿಯನ್ಸ್ ವಿರುದ್ಧ ಬೂಮ್ರಾ ವಿರುದ್ಧ ಮೊದಲ ಬಾಲ್ 6. ಅಂಡರ್ 19 ಫೈನಲ್ ಮ್ಯಾಚ್ 175 ರನ್ ರೆಕಾರ್ಡ್. IPL ಎರಡನೇ ಸೀಸನಲ್ಲಿ ಎರಡನೇ ಆಟ 15ನೇ ಬಾಲಿಗೆ 15 ಬಾಲಿಗೆ 35 ಮತ್ತೊಂದು ರೆಕಾರ್ಡ್. ಈ ಹಿಂದಿನ ಮೊದಲ IPL ಸೀಸನ್ನಲ್ಲಿ ಎರಡನೇ ಮ್ಯಾಚ್ಗೆ ಫಾಸ್ಟೆಸ್ಟ್ ಸೆಕೆಂಡ್ 50 35 ಬಾಲಿಗೆ 100. ಈ ಹುಡುಗನನ್ನು ಕೇಳಿದಾಗ, ಈ ರೀತಿ ಎಲ್ಲ ಬಾರಿಸ್ತಿರುವಂಥ ಹುಡುಗನ ಕೇಳಿದಾಗ ನಿನ್ನ ಆಸೆ ಏನು ಅಂತೇಳಿ ಕೇಳಿದ್ರೆ ಅದು ಹೇಳಿದ್ದು ಕ್ರಿಸ್ ಗೇಲ್ ಆಡಿದಂಥ 175 ರನ್ ಇದೆಯಲ್ಲ, ಅದನ್ನು ಆ ರೆಕಾರ್ಡನ್ನು ನಾನು ಮುರಿಬೇಕು, ಆ ರೆಕಾರ್ಡ್ ಬ್ರೇಕ್ ಮಾಡಬೇಕು ಅಂತ ಹೇಳ್ತೀನಿ. ಕಾನ್ಫಿಡೆನ್ಸ್ ಮೆಸ್ತಕ್ಕಂಥದ್ದು. ನಾನು ಯಾರ ಬಗ್ಗೆ ಹೇಳ್ತಾ ಇದ್ದೀನಿ ಅನ್ನೋದನ್ನು ಮತ್ತಿನ್ನೂ ಸರಿ ಹೇಳೋ ಅವಶ್ಯಕತೆ ಇಲ್ಲ. ಬೇಬಿ ಬಾಸ್ ಕ್ರಿಕೆಟಲ್ಲಿ ವಂಡರ್ ಕಿಡ್ಡು, ಸಚ್ ಎ ಟ್ಯಾಲೆಂಟೆಡ್ ಬ್ಯಾಟ್ಸ್ಮನ್, ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್. ಬಿಹಾರದಿಂದ ಬಂದಿರುವಂಥ ಈ ಹುಡುಗ ಅಂಕಲ್ಗಳು ಬಾಲ್ ಮಾಡ್ತಾ ಇದ್ದಾರೆ. ಇಡೀ ವರ್ಲ್ಡಲ್ಲಿ ದಿ ಬೆಸ್ಟ್ ಬೌಲರ್ ಬೂಮ್ರಾ ಫೇಸ್ ಮಾಡಿದ್ದಿಲ್ಲ ಇದುವರೆಗೂ. ಕಳೆದ IPL ಸೀಸನ್ನಲ್ಲಿ ಅವಕಾಶ ಸಿಕ್ಕಿದ್ದಿಲ್ಲ. ಈ IPL ಸೀಸನ್ನಲ್ಲಿ ಮೂರನೇ ಮ್ಯಾಚಲ್ಲಿ ಕೇವಲ 5 ಬಾಲ್ ಮಾತ್ರ ಸಿಕ್ತು ಬೂಮ್ರಾ ವಿರುದ್ಧ ಆಡಲಿಕ್ಕೆ. ಬೂಮ್ರಾ ಆಡಿದಂಥ ಮೊದಲ ಬಾಲಿಗೆ ನಿಮಗೆ 6 ಹೊಡಿತಾರೆ. ಎರಡನೇ ಬಾಲ್ ಡಿಫೆನ್ಸ್ ಆಗುತ್ತೆ, ಮೂರನೇ ಬಾಲ್ ಸ್ಲೋವರ್, ಅದಕ್ಕೂ ಕೂಡ ಮತ್ತೊಂದು 6 ಹೊಡಿತಾನೆ. ಸ್ಲೋವರ್ ಬಾಲಲ್ಲಿ 6 ಹೊಡೆಯೋದು ಅಷ್ಟು ಸುಲಭದ ಮಾತಲ್ಲ. ಬೂಮ್ರಾ ಬಾಲಿಂಗ್ಗೆ ಪಾಕಿಸ್ತಾನದ ಬ್ಯಾಟ್ಸ್ಮನ್ಗಳು ಎಷ್ಟು ಕಷ್ಟಪಟ್ಟಿದ್ದಾರೆ. 4 6 ಇಡೀ ಒಂದು 3-4 ಮ್ಯಾಚಲ್ಲಿ ಬೂಮ್ರಾ ವಿರುದ್ಧ 4 6 ಹೊಡೆದಿದ್ದಕ್ಕೆ ಪಾಕಿಸ್ತಾನದ ಬ್ಯಾಟರ್ ಒಬ್ಬರು ಡಾಕ್ಯುಮೆಂಟ್ರಿ ರೀತಿ ಮಾಡಿದ್ರು. ಇದು ನನ್ನ ದೊಡ್ಡ ಅಚೀವ್ಮೆಂಟ್ ಅಂತ ಹೇಳಿದ್ರು. ಆ ರೀತಿಯಾದಂಥ ಒಂದು ಡಾಕ್ಯುಮೆಂಟ್ ಮಾಡಿಕೊಂಡ್ರು. ಬಟ್ ಈ 15ರ ಹುಡುಗ ವೈಭವ್ ಸೂರ್ಯವಂಶಿ ಆಡ್ತಿರುವಂಥ ರೀತಿ, ಮುರಿತಿರುವಂಥ ರೆಕಾರ್ಡ್ಗಳು, ನಿಜವಾಗ್ಲೂ ಕೂಡ ಇರುವಂಥ ರೆಕಾರ್ಡ್ಗಳು ಎಲ್ಲವನ್ನೂ ಕೂಡ ಬ್ರೇಕ್ ಮಾಡ್ತಾ ಇದ್ದಾರೆ. 15ನೇ ವಯಸ್ಸಿಗೆ ಇಡೀ ವಿಶ್ವನೇ ಈ ಕಡೆಗೆ ನೋಡ್ತಾ ಇದೆ. ಎಸ್ಪೆಷಲಿ ಈತನ ಬ್ಯಾಟಿಂಗ್ ನೋಡಲಿಕ್ಕೆ ಎಲ್ಲರೂ ಕೂಡ ಕಾತರಿಂದ ಕಾಯ್ತಾ ಇದ್ದಾರೆ. ನಿನ್ನೆ ನಡೆದಂಥ ಮ್ಯಾಚು ಕೂಡ ತುಂಬಾ ಎಲ್ರಿಗೂ ಕಾತರಿಂದ ಕಾಯ್ತಾ ಇದ್ರು. ಅದ್ರ ಕೂಡ ಮುಂಬೈ ಇಂಡಿಯನ್ಸ್ ವಿರುದ್ಧ ರಾಜಸ್ಥಾನ್ ರಾಯಲ್ಸ್ ಮೂರನೇ ಮ್ಯಾಚ್ ಇದ್ದಿದ್ದು. ರಾಜಸ್ಥಾನ್ ರಾಯಲ್ಸ್ನ ಮೂರನೇ ಮ್ಯಾಚ್ ಇದ್ದು. ಮೂರನೇ ಮ್ಯಾಚ್ ಕೂಡ ಗೆಲ್ಲುವಂಥ ಎಲ್ಲ ಪ್ರಕ್ರಿಯೆಯನ್ನು ಮಾಡ್ತು. ಯಾಕಂದರೆ ನಿಮಗೆ ಮಳೆ ಬಂದಿತ್ತು. ಮಳೆ ಬಂದಾದಮೇಲೆ ಟಾಸ್ ತುಂಬಾ ಇಂಪಾರ್ಟೆಂಟ್. ಟಾಸಲ್ಲಿ ರಾಜಸ್ಥಾನ್ ಸೋಲುತ್ತೆ, ಮುಂಬೈ ಇಂಡಿಯನ್ಸ್ ಗೆಲ್ಲುತ್ತೆ. ಹಾರ್ದಿಕ್ ಪಾಂಡೆ ಇಮಿಡಿಯೇಟ್ ಡಿಸಿಷನ್ ತಗೋತಾರೆ, ನಾವು ಇಲ್ಲ ಬಾಲ್ ಮಾಡ್ತೀವಿ ಬ್ಯಾಟಿಂಗ್ ಮಾಡಲ್ಲ ಅಂತೆ. ಸೊ ಬ್ಯಾಟಿಂಗ್ ಬಂದಂಥವ್ರು ಯಾರು? ಯಾಕಂದರೆ ಮೊದಲೇ ಮಳೆ ಆಗಿದೆ, ನಿಮಗೆ ಗ್ರೌಂಡ್ ಹೇಗಿರುತ್ತೆ ಅನ್ನೋದು ಗೊತ್ತಿರುತ್ತೆ. ಸೊ ಇಂಥ ಟೈಮಲ್ಲಿ ಬಾಲರ್ಗೆ ಹೆಚ್ಚು ಯೂಸ್ ಆಗುತ್ತೆ, ಅನುಕೂಲ ಆಗುತ್ತೆ. ಅದರಲ್ಲಿ ವರ್ಲ್ಡ್ನ ದಿ ಬೆಸ್ಟ್ ಬಾಲರ್ ಬೂಮ್ರಾ, ಬೋಲ್ಟ್, ಶಾರ್ದೂಲ್ ಠಾಕೂರ್, ಹೀಗೆ ಮಹಾನ್ ದಿಗ್ಗಜ ಬಾಲರ್ಗಳೆಲ್ಲರೂ ಕೂಡ ಇದ್ದಾರೆ. ವರ್ಲ್ಡ್ನ ನಂಬರ್ 1 ಬಾಲರ್ಗೆ ಮೊದಲ ಬಾಲ್ಗೆ 6 ಹೊಡಿತಾರೆ ಅಂದರೆ ನಿಜವಾಗ್ಲೂ ಕೂಡ ಎಲ್ಲರೂ ವಂಡರ್. IPLನ ಮೊದಲ ಬಾಲ್ಗೂ ಕೂಡ 6 ಹೊಡೆದಿದ್ದ ಹುಡುಗ ಇದೆ. 14ನೇ ವಯಸ್ಸಿಗೆ ಹೊಡೆದಿದ್ದು, ಈಗ 15 ವಯಸ್ಸಾಗಿದೆ. ಈಗ ಬೂಮ್ರಾ ವಿರುದ್ಧ ಮೊದಲ ಬಾಲಿಗೆ, ಮೂರನೇ ಬಾಲ್ಗೂ ಕೂಡ ಮತ್ತೊಂದು 6. ಬೋಲ್ಟ್ನ ಎರಡು ಬಾಲ್ಗಳಿಗೆ ಮತ್ತೆರಡು 6, ಒಟ್ಟು 4 ಸಿಕ್ಸರ್ಗಳಿದ್ದಾವೆ. 39 ರನ್. ಅಗೇನ್ 14-15 ಬಾಲ್ಗಳಿಗೆ ಹೊಡೆದಿರೋದು. ಇನ್ನೊಂದು ಶಾರ್ಟ್ ಹೊಡ್ಲಿಕ್ಕೆ ಹೋಗಿ ಔಟ್ ಆಗಿದ್ದು, ಅದು ಬೌಂಡ್ರಿಯಲ್ಲಿ, ಎಲ್ಲೋ ಮಿಡ್ಲ್ ಆಫ್ ದ ಸ್ಟಂಪಲ್ಲೋ ಅಥವಾ ಕೀಪರ್ಗೋ ಕ್ಯಾಚ್ ಕೊಟ್ಟು ಹೋಗಿರೋದಲ್ಲ, ಬೌಂಡ್ರಿಯಲ್ಲಿ ಅದ್ಭುತವಾದಂಥ ಕ್ಯಾಚನ್ನು ತಿಲಕ್ ವರ್ಮ ಮಾಡಿದ್ರು. ಸೊ ಈ ಮೂಲಕ ನಿಮಗೆ ಅದ್ಭುತವಾದಂಥ ಬ್ಯಾಟಿಂಗ್ ವೈಭವ್ ಸೂರ್ಯವಂಶಿ ಮಾಡ್ತಾ ಇದ್ದಾರೆ. ಒಂದು ಕಡೆಗೆ ಯಶಸ್ವಿ ಜೈಸ್ವಾಲ್ ಅವರು ಕೂಡ ತುಂಬ ಚೆನ್ನಾಗೇ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಬಟ್ ಎಲ್ಲರ ಕಣ್ಣಿರೋದು ಈ ವೈಭವ್ ಸೂರ್ಯವಂಶಿ ಬಗ್ಗೆ. ವೈಭವ್ ಸೂರ್ಯವಂಶಿ ತನ್ನ 6ನೇ ವಯಸ್ಸಿಗೆ ಬ್ಯಾಟಿಂಗ್ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಅಷ್ಟು ಬ್ಯಾಟಿಂಗ್ ಪ್ರಾಕ್ಟೀಸ್ ಮಾಡ್ತಾ ಇರೋದು. ನಿಮಗೆ ಅಲ್ಲಿ ಪಾಟ್ನಾಗೆ ಹೋಗಿ ಅಕಾಡೆಮಿಗೆ ಜಾಯ್ನ್ ಆಗಬೇಕು ಅಂಥೇಳಿ ಅವ್ರ ಫಾದರು ಎವ್ರಿ ಡೇ 3 hours ತಮ್ಮೂರಿಂದ ಪಾಟ್ನಾಗೆ ಟ್ರಾವೆಲ್ ಮಾಡ್ಕೊಂಡು ಬರಬೇಕಾಯ್ತು. ಅದಾದಮೇಲೆ ಕಂಟಿನ್ಯೂಯಸ್ ಒಂದು ಸ್ವಲ್ಪನೂ ಕೂಡ ಗ್ಯಾಪ್ ಇಲ್ಲದೆ 4 hour ಬ್ಯಾಟಿಂಗ್ ಪ್ರಾಕ್ಟೀಸ್. ಕೋಚು ಹೇಳೋವರೆಗೂ ಹಾಗೇ ಕಂಟಿನ್ಯೂ ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಅದಾದಮೇಲೆ ಮತ್ತೆ ಅಗೇನ್ 3 ತಾಸು ತಮ್ಮೂರಿಗೆ ಹೋಗಲಿಕ್ಕೆ ಟ್ರಾವೆಲ್ಲು. ಇಷ್ಟೆಲ್ಲ ಟಯರ್ಡ್ ಆಗ್ತಾಯಿದ್ರು ಕೂಡ ಪ್ರತಿದಿನ ಪ್ರಾಕ್ಟೀಸ್ ಮಾಡ್ತಿರೋದು. ಆ ಡೆಡಿಕೇಶನ್ ಇದೆಯಲ್ಲ, ಅವ್ರ ಫ್ಯಾಮಿಲಿ ಕೊಟ್ಟಂಥ ಏನು ಪ್ರೋತ್ಸಾಹ ಇದೆ, ಸಪೋರ್ಟ್ ಏನಿದೆ, ಅದರ ಹಿನ್ನೆಲೆಯಲ್ಲಿ ಈಗ ಆ ವೈಭವ್ ಸೂರ್ಯವಂಶಿ ಇಡೀ ವಿಶ್ವವೇ, ಒಬ್ಬರಲ್ಲ ಇಬ್ಬರಲ್ಲ, ಪ್ರತಿಯೊಬ್ಬರು ಕೂಡ ಹಾರ್ದಿಕ್ ಪಾಂಡ್ಯ ತಮ್ಮ ಮೀಟಿಂಗಲ್ಲಿ ವೈಭವ್ ಸೂರ್ಯವಂಶನ ಹೇಗೆ ಕಟ್ಟಾಕಬೇಕು, ಹೇಗೆ ಔಟ್ ಮಾಡಬೇಕು ಅಂತೇಳಿ ಮೀಟಿಂಗಲ್ಲಿ ಪ್ಲ್ಯಾನ್ ಆಗುತ್ತಂತೆ. ಈ ರೀತಿಯಾದಂಥ
ವೈಭವ್ ಸೂರ್ಯವಂಶಿ ಬಗ್ಗೆನೂ ಕೂಡ ಪ್ಲಾನ್ ಮಾಡೋ ರೀತಿಯಾದಂಥ ಸಿಚುವೇಶನ್. ಯಾಕಂದ್ರೆ ಮುಂಬೈ ಇಂಡಿಯನ್ಸ್ 1 ಸರಿ ಅಲ್ಲ 2 ಸರಿ ಅಲ್ಲ 5 ಸಾರಿ ಟ್ರೋಫಿಯನ್ನು ಗೆದ್ದಂಥವ್ರು. ಸೊ ಅಂಥವ್ರ ವಿರುದ್ಧನೂ ಕೂಡ ಮೊನ್ನೆ ಮ್ಯಾಚಲ್ಲಿ ಹೇಗಾಯಿತು ಅಂತ ನೋಡ್ತಾ ಹೋದರೆ 11 ಓವರ್ ಇರೋದು, 11 ಓವರ್ಲಿ 150 ರನ್ ಹೊಡೆದು. ಬಟ್ ಇದರಲ್ಲಿ ವೈಭವ್ ಸೂರ್ಯವಂಶದ 39 ರನ್ ಕೂಡ ಇದೆ. ಈ ಹಿಂದಿನ ಮ್ಯಾಚಲ್ಲಿ 15 ಬಾಲಿಗೆ 50 ರನ್, 15 ಬಾಲಿಗೆ 50. ಅದು ಯಾವ ಟೀಮ್ ವಿರುದ್ಧ? CSK ವಿರುದ್ಧ. ಇವೆಲ್ಲ ಕೂಡ ನೋಡ್ತಾ ಹೋದರೆ ವೈಭವ್ ಸೂರ್ಯವಂಶಿ ನಾನು ಇಂಟರ್ನ್ಯಾಷನಲ್ ಮ್ಯಾಚಿಗೆ, ಇಂಟರ್ನ್ಯಾಷನಲ್ ಕ್ರಿಕೆಟಿಗೆ ನಾನು ರೆಡಿ ಇದ್ದೀನಿ, ನೀವು ಯಾವಾಗ ನೀವು ನನ್ನ ಜಾಯಿನ್ ಮಾಡ್ಕೋತೀರಿ ಅನ್ನೋ ಲೆವೆಲ್ಗಿದೆ. ಕ್ರಿಸ್ ಗೇಲ್ ಕೂಡ ಹೇಳಿರೋದು, ನನ್ನ ರೆಕಾರ್ಡ್ ಯಾರಾದರೂ ಮುರಿತಾರೆ ಅನ್ನೋದಾದರೆ ಅದು ವೈಭವ್ ಸೂರ್ಯವಂಶಿನೇ ಅಂತೇಳಿ. ಸೂರ್ಯವಂಶಿ ಇಂಟರ್ವ್ಯೂ ಮಾಡ್ತಾರೆ. ಇಂಟರ್ವ್ಯೂ ಮಾಡೋಂಥ ಸಂದರ್ಭದಲ್ಲಿ ಲಾಸ್ಟ್ ಸೀಸನ್ನಲ್ಲಿ ಫಸ್ಟು ರಾಹುಲ್ ದ್ರಾವಿಡ್ ಮತ್ತು ಸಂಜು ಸ್ಯಾಮ್ಸನ್ ಕೂಡ ಅಲ್ಲೇ ಇರ್ತಾರೆ. ನೀವು ಹೇಗೆ ಫಸ್ಟ್ ಮ್ಯಾಚ್ ಆಡ್ತಾ ಇದೆಯಾ, ಒಂದಷ್ಟು ಗೈಡೆನ್ಸ್ ಕೊಡು ಅಂತೇಳಿ ರಾಹುಲ್ ದ್ರಾವಿಡ್ ಸಂಜು ಸ್ಯಾಮ್ಸನ್ಗೆ ಹೇಳಿದ್ರೆ, ಸಂಜು ಸ್ಯಾಮ್ಸನ್ ಅದನ್ನು ಎಷ್ಟು ನೀಟಾಗಿ ಇರೋ ಇನ್ಸಿಡೆಂಟನ್ನು ಹೇಗೆ ಹೇಳಿದ್ರು ಅಂತಂದರೆ, ಹೇಗೆ ಏನು ಮಾಡಬೇಕು ಅಂತಿದೆಯಾ, ಫಸ್ಟ್ ಬಾಲು ಫಸ್ಟ್ ಮ್ಯಾಚ್ ಹೇಗೆ ನೀನು ಹೇಗೆ ಆಡ್ಬೇಕಂತಿದೆಯಾ ಹೇಳು ಅಂತಂತಂದರೆ, ನನ್ನ ಏರಿಯಾದಲ್ಲಿ ಬಾಲ್ ಬಂತು ಅನ್ನೋದಾದರೆ ನಾನು ಆ ಬಾಲ್ ಹೊಡೆದ್ಬಿಡ್ತೀನಿ. ನಿನಗೆ ಎಂತೆಂಥ ದಿಗ್ಗಜ ಬಾಲರ್ಗಳು ಇರ್ತಾರಲ್ಲ, ಆ ಬಾಲರ್ಗಳನ್ನು ನೀನು ನೋಡ್ಕೊಂಡು ಇನ್ನು ಆಡ್ಬೇಕಂತ ಅನ್ಸಲ್ವ ಅಂದರೆ, ನಾನು ಬಾಲ್ ನೋಡ್ತೀನಿ, ಬಾಲರ್ ನಾನು ನೋಡಲ್ಲ, ಯಾರು ಬೌಲಿಂಗ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ನಾನು ನೋಡೋದಿಲ್ಲ ಅಂತ. ಆ ಕಾರಣಕ್ಕಾಗಿ ನಿನ್ನೆ ನಡೆದಂಥ ಮ್ಯಾಚಲ್ಲೂ ಕೂಡ ಅಷ್ಟೇ. ಯಾಕಂದರೆ ವಿಶ್ವದಲ್ಲೇ ನಂಬರ್ 1 ಬೌಲರ್ ನಿಮಗೆ ಬೂಮ್ರಾ. ಕಳೆದ ವರ್ಲ್ಡ್ ಕಪ್ಪಲ್ಲಿ T20 ಮ್ಯಾಚ್ಗಳು ಎಷ್ಟು ಬೂಮ್ರಾ ಬಾಲಿಂಗ್ ಎದುರಿಸಲಿಕ್ಕೆ ತಿಣುಕಾಡಿದ್ರು ವಿಶ್ವದ ಶ್ರೇಷ್ಠ ಬ್ಯಾಟ್ಸ್ಮನ್ಗಳು. ಅಲ್ಲೆಂಡಿಂದ ಹಿಡಿದು ಪ್ರತಿ ಸೌತ್ ಆಫ್ರಿಕಾ, ನಿಮ್ಗೆ ಆಸ್ಟ್ರೇಲಿಯಿಂದ ಹಿಡಿದು ಪ್ರತಿ ಒಬ್ಬರು ಕೂಡ ನಿಮಗೆ ಕಷ್ಟಪಡುವಂಥ ರೀತಿಯಾದಂಥ ಅದ್ಭುತವಾದಂಥ ಬಾಲರ್. ಆದರೆ ಆ ಬಾಲರ್ ವಿರುದ್ಧ ಆಡಿದಂಥ ರೀತಿ ಇದೆಯಲ್ಲ, ಅದು ಮೊದಲ ಓವರ್, ಮೊದಲ ಬಾಲ್ ಮತ್ತು 3ನೇ ಬಾಲ್ 6 ಏರ್ಸೋದಂದರೆ, 6 ಹೊಡೆಯೋದಂದರೆ ವೈಭವ್ ಸೂರ್ಯವಂಶಿ ನಿಜವಾಗ್ಲೂ ಕೂಡ ಟ್ಯಾಲೆಂಟೆಡ್ ಫೆಲೋ, ಗಾಡ್ ಗಿಫ್ಟ್ ಇದೆ. ಮತ್ತು ಯುವರಾಜ್ ಸಿಂಗ್ ಇವ್ರ ಬಗ್ಗೆ, ವೈಭವ್ ಸೂರ್ಯವಂಶಿ ಬಗ್ಗೆ ಒಳ್ಳೇದು ಹೇಳಿದ್ರು. ಸ್ಪೀಡ್, ಬ್ಯಾಟಿಂಗ್ನ ಸ್ಪೀಡ್, ಆರ್ಮ್ಸ್ ಸ್ಪೀಡ್ ಇದೆಯಲ್ಲ, ಹೊಡೆಯೋ ಪವರ್ಫುಲ್ ಶಾಟ್ ಇದೆಯಲ್ಲ, ಅದು ಎಲ್ಲ ಕಡೆಗೆ, ಕೇವಲ ಬರೀ ಲೆಗ್ ಸೈಡ್ ಮಾತ್ರ ಅಲ್ಲ, ಆಫ್ ಸೈಡ್ ಕೂಡ. ಸೊ ಈ ಕಾರಣಕ್ಕೆ ವೈಭವ್ ಸೂರ್ಯವಂಶಿ ಗಾಡ್ ಗಿಫ್ಟ್ ಇರೋದು. ಮತ್ತು ಡೆಡಿಕೇಶನ್ ಕೂಡ ಹಾಗೇ ಇದೆ. ತನ್ನ 6ನೇ ವಯಸ್ಸಿಂದನೇ ಕ್ರಿಕೆಟ್ ಆಡ್ಲಿಕ್ಕೆ ಶುರು ಮಾಡಿದಂಥ. ಜೂನಿಯರ್ಸ್ ಜೊತೆಗೂ ಆಡ್ತಾ ಇದ್ರು, ಸೀನಿಯರ್ಸ್ ಜೊತೆಗೂ ಕೂಡ ಆಡ್ತಾ ಇದ್ರು. ಹಾಗಾಗಿ ಅವರಿಗೆ ಭಾಳ ಈಸಿ ಆಗ್ಬಿಡ್ತು. ಸೀನಿಯರ್ಸ್ ಜೊತೆಗೆ ಡಿಫೆಂಡ್ ರೀತಿ ಆಟ ಆಡೋರು, ಪುಷ್ ಮಾಡೋರು, 1-2 ರನ್ಸ್ 4 ರನ್ಸ್ ಹೊಡಲಿಕ್ಕೆ ಟ್ರೈ ಮಾಡೋರು. ಬಟ್ ಅಗೇನ್ ಈವ್ನಿಂಗು ಜೂನಿಯರ್ಸ್ ಜೊತೆಗೆ ಆಟ ಆಡೋರು. ಜೂನಿಯರ್ಸ್ ಜೊತೆಗೆ ಸೀನಿಯರ್ಸ್ ಜೊತೆಗೆ ಆಟ ಆಡಾದ್ಮೇಲೆ ಜೂನಿಯರ್ಸ್ ನೀವು ಬಾಲಿಂಗ್ ಏನಾರ ಮಾಡ್ತಾ ಇದ್ದರೆ ತುಂಬ ಈಸಿ ಅನಿಸ್ಬಿಡೋದು, ಪವರ್ಫುಲ್ ಹಿಟ್ ಮಾಡೋದು. ಟೆಸ್ಟ್ ಮ್ಯಾಚಲ್ಲಿ 4 ದಿನದ ಮ್ಯಾಚ್ ಇರುತ್ತೆ ನಿಮಗೆ, ರಣಜಿ ಟ್ರೋಫಿ ಮುನ್ನ ಸೆಲೆಕ್ಟ್ ಆಗಬೇಕು ಅನ್ನೋದಾದರೆ. ಸೊ 4 ಡೇಸ್ ಮ್ಯಾಚಲ್ಲಿ ನಿನಗೆ ಕಂಟಿನ್ಯೂಸ್ ಆಗಿ ನೀನು ಆಡಬೇಕಾಗತ್ತೆ. ನೀನು ಪ್ರತಿ ಬಾಲು ಹಿಟ್ ಮಾಡೋಕ್ಕೆ ಹೋದರೆ ಭಾಳ ಕಷ್ಟ ಆಗುತ್ತೆ ಅಂತೇಳಿ ಆ ಕೋಚ್ನ ಅಕಾಡೆಮಿಯ ಕೋಚ್ ಸಜೆಸ್ಟ್ ಮಾಡ್ತಾರೆ. ಅಂದರೆ ನೀನು ಸ್ವಲ್ಪ ಡಿಫೆನ್ಸ್ ಆಡಬೇಕು ಅಂಥೇಳಿ. ಆವಾಗ ಸೂರ್ಯವಂಶಿ ಒಂದು ಮಾತು ಹೇಳ್ತಾರೆ, ಸರ್ ನನ್ನ ಇದರಲ್ಲಿ, ನನ್ನ ಟ್ರ್ಯಾಕಲ್ಲಿ ಅದು 6 ಹೋಗುತ್ತೆ ಅಂಥೇಳಿ ಕಾನ್ಫಿಡೆನ್ಸ್ ಇದ್ದರೆ ನಾನು ಯಾಕೆ ಸರ್ ಅದನ್ನು 1 ರನ್ನು ಅಥವಾ 2 ರನ್ ಹೊಡಿಲಿ, 6 ಹೊಡಿತೀನಿ ನಾನು ಅಂತ. ದಿಸ್ ಈಸ್ ದ ಫಿಯರ್ಲೆಸ್ ಬ್ಯಾಟಿಂಗ್. ಮತ್ತು ನನ್ನ ಇದರಲ್ಲಿ ಆ ಕಾನ್ಫಿಡೆನ್ಸ್ ಇದೆಯಲ್ಲ, ಇಲ್ಲ ನಾನು ಈ ಬಾಲು 2 ರನ್ ಹೊಡಿಬೋದು, ಬಟ್ ನನಗೆ 6 ಹೋಗುತ್ತೆ ಅನ್ನೋದು ಕಾನ್ಫಿಡೆನ್ಸ್ ಇದೆ ಅನ್ನೋದಾಗ ನಾನು 6 ಹೊಡಿತೀನಿ, ಯಾಕೆ ನಾನು 2 ರನ್ಸ್ ಯಾಕೆ ತೊಗೊಳ್ಳಿ ನಾನು. ಸೊ ಈ ರೀತಿಯಾದಂಥ ಈ ಮನಸ್ಥಿತಿ ಇದೆಯಲ್ಲ, ಫಿಯರ್ಲೆಸ್ ಬ್ಯಾಟಿಂಗ್, ನಿಜವಾಗ್ಲೂ ಕೂಡ ಬೇಬಿ ಬಾಸ್ ವಿಶ್ವದ ಎಂತೆಂಥ ಬಾಲರ್ಗಳು ಕೂಡ ಕಂಗೆಡಿಸಿದೆ. ಮತ್ತು ಬ್ಯಾಟ್ಸ್ಮನ್ಗಳು ಕೂಡ, ಎಂತೆಂಥ ಬ್ಯಾಟ್ಸ್ಮನ್, ಪ್ರತಿಯೊಬ್ಬ ಬ್ಯಾಟ್ಸ್ಮನ್ನು ಕೂಡ ಎಲ್ಲರೂ ಕ್ಲೀನಾಗಿ ಅಬ್ಸರ್ವ್ ಮಾಡ್ತಾ ಇದ್ದಾರೆ, ಎಲ್ಲರೂ ಗ್ರೀಟ್ ಮಾಡ್ತಾ ಇದ್ದಾರೆ. ಹರ್ಭಜನ್ ಸಿಂಗ್ ನಿನ್ನೆ ಕಾಮೆಂಟ್ರಿ ಮಾಡುವಂಥ ಸಂದರ್ಭದಲ್ಲಿ ಫಸ್ಟ್ ಬಾಲ್ 6 ಹೊಡೆದು ಕೂಡಲೇ, 3ನೇ ಬಾಲ್ 6 ಹೊಡೆದು ಕೂಡಲೇ ಎದ್ದು ಸಲ್ಯೂಟ್ ಮಾಡ್ತಾರೆ. ನಿಜವಾಗ್ಲೂ ಕೂಡ ಹರ್ಭಜನ್ ಸಿಂಗ್ ಮಾಡಿದಂಥ ರೀತಿ ಏನು ಕಡಿಮೆನಿಲ್ಲ. ಮೀನ್ಸ್ ಆ ಗೌರವ ಸೂರ್ಯವಂಶಿಗೆ ಸಲ್ಲೇಬೇಕು. ಆ ರೀತಿಯಾದಂಥ ಡೆಡಿಕೇಶನ್ ಮತ್ತು ಆಟವನ್ನು ಆಡ್ತಾ ಇದ್ದಾರೆ. ಸಚಿನ್ ತೆಂಡೂಲ್ಕರ್ ರೀತಿಯಾಗಿ ವೈಭವ್ ಸೂರ್ಯವಂಶಿನೂ ಕೂಡ ಬಹಳ ಯಂಗ್ ಏಜಲ್ಲಿ ಪಾದಾರ್ಪಣೆ ಮಾಡೋದಂತೂ ಬಹುತೇಕ ಖಚಿತ. ಯಾವಾಗ ಮಾಡ್ತಾರೆ ಅನ್ನೋದೇ ಈಗ $1 ಮಿಲಿಯನ್ ಪ್ರಶ್ನೆ ಇರೋದು. ಅದು T20 ಮಾತ್ರನಾ, ODIಗ, ಅಥವಾ ಟೆಸ್ಟ್ಗೂ ಕೂಡ ಆ್ಯಡ್ ಆಗ್ತಾರೆ? ಇವೆಲ್ಲ ಕುರಿತಾಗಿದ್ದಾವೆ. ಇದೆಲ್ಲದೂ ಕೂಡ ನಿಮಗೆ ಪ್ರಶ್ನೆ ಮಾಡ್ತಾ ಇರೋದೇನೆಂದರೆ, ಈಗ ಈ ರೀತಿಯಾದಂಥ ಬ್ಯಾಟಿಂಗ್ ನೋಡ್ತಾ ಹೋದರೆ ಯಶಸ್ವಿ ಜೈಸ್ವಾಲ್, ಅಭಿಷೇಕ್ ಶರ್ಮಾ, ಸಂಜು ಸ್ಯಾಮ್ಸನ್, ಯಾರ್ಯಾರು ಓಪನರ್ಸ್ ಇದ್ದಾರೆ ಅವರೆಲ್ಲರಿಗೂ ಕೂಡ
ತಮ್ಮ ತಮ್ಮ ಸ್ಥಾನದ ಬಗ್ಗೆ ಕಾಂಪಿಟೇಷನ್, ಸೀನಿಯರ್ಸು ಕೂಡ ಕಾಂಪಿಟೇಷನ್ ಮಾಡಬೇಕಾದಂಥ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಫಿಯರ್ಲೆಸ್ ಬ್ಯಾಟಿಂಗ್ ಮತ್ತು ಕನ್ಸಿಸ್ಟೆನ್ಸಿ, ಕಂಟಿನ್ಯೂಸ್ ಆಗಿ ಆಡ್ತಿರುವಂಥ ರೀತಿ. ಕಳೆದ 3 ಮ್ಯಾಚಲ್ಲೂ ಕೂಡ ಅವರ ಸ್ಟ್ರೈಕ್ ರೇಟ್ ನೋಡಿ, ಅದ್ಭುತವಾದಂಥ ಬ್ಯಾಟಿಂಗ್. ವೈಭವ್ ಸೂರ್ಯವಂಶಿನ ಎಷ್ಟು ಸದ್ಯದ ಪರಿಸ್ಥಿತಿಯಲ್ಲಿ ಎಷ್ಟು ಹೊಗಳಿದ್ರು ಕೂಡ ಸಾಲದು, ಅಷ್ಟು ಅದ್ಭುತವಾದಂಥ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಅದರಲ್ಲೂ ಅಂಡರ್-19 ವರ್ಲ್ಡ್ ಕಪ್ ಫೈನಲ್ ಮ್ಯಾಚಲ್ಲಿ 175 ರನ್ ನೋಡಿದ್ರದು. ಅದು ವೈಭವ್ ಸೂರ್ಯವಂಶಿ 10 ಓವರ್ ಏನಾದರೂ ಇದ್ರು ಅನ್ನೋದಾದರೆ 6 ಓವರ್ ಇದ್ರೆ, ನಿನ್ನೆ ಮ್ಯಾಚಲ್ಲಿ 2 ಓವರ್ 4 ಬಾಲಿಗೆ 50 ರನ್. ಇಬ್ಬರು ಕೂಡ ಅದ್ಭುತವಾದಂಥ ಬ್ಯಾಟಿಂಗ್ಗಳನ್ನು ನೋಡಿದಿರೋದು. ಇಬ್ಬರು 6, ಇಬ್ಬರು 4. ಯಶಸ್ವಿ ಜೈಸ್ವಾಲ್ ಏನು ಕಡಿಮೆ ಅನ್ನಲ್ಲ. ಯಶಸ್ವಿ ಜೈಸ್ವಾಲ್ ಕೂಡ ಇದೇ ರೀತಿಯಾದಂಥ ಸ್ಪೀಡ್ ಬ್ಯಾಟಿಂಗ್, ಅಗ್ರೆಷನ್ ಬ್ಯಾಟಿಂಗ್ ಮೂಲಕನೇ ಬಂದಂಥವ್ರು. ಬಟ್ ನಿನ್ನೆ ಮ್ಯಾಚಲ್ಲಿ ಇಬ್ಬರೂ ಕೂಡ ರಣಾರ್ಭಟ ಆಟ ಆಡಿದ್ದು. ಆ ಮೂಲಕ ಮುಂಬೈ ಇಂಡಿಯನ್ಸಲ್ಲಿ ಘಟಾನುಘಟಿ ಬಾಲರ್ಗಳಿದ್ರೂ ಕೂಡ ಸೋಲ್ಬೇಕಾದಂಥ ಪರಿಸ್ಥಿತಿ ಮುಂಬೈ ಇಂಡಿಯನ್ಸ್ಗೆ ಬಂತು. ಹಾರ್ದಿಕ್ ಪಾಂಡ್ಯ ತುಂಬ ಖುಷಿಯಾಗಿ ಹೇಳ್ತಾರೆ, ಇಂಥ ಟ್ಯಾಲೆಂಟೆಡ್ ಹುಡುಗ ಚೆನ್ನಾಗಿ ಆಡ್ತಾ ಇದ್ದಾನೆ, ನಮಗೆ ಖುಷಿ ಇದೆ ನಿಜವಾಗ್ಲೂ ಕೂಡ ಅಂತೇಳಿ. ಸೋತಿದ್ದಾರೆ, ಸಹಜ, ಸ್ಪೋರ್ಟ್ಸಲ್ಲಿ ಕಾಮನ್ ಇದು. ಬಟ್ ಆದರೆ ವೈಭವ್ ಸೂರ್ಯವಂಶಿ ಬಗ್ಗೆ ಎಲ್ಲರೂ ಕೂಡ ಪ್ಲೀಸ್ ಮಾಡ್ತಾ ಇದ್ದಾರೆ, ಎಲ್ಲರೂ ಗ್ರೀಟ್ ಮಾಡ್ತಾ ಇದ್ದಾರೆ. ಸೊ ಇಂಟರ್ನ್ಯಾಷನಲ್ ಲೆವೆಲ್ಗೆ ಯಾವಾಗ ಇಂಡಿಯಾದ ಪರವಾಗಿ, ಇದರಲ್ಲಿ ಕೂಡ ಅಂಡರ್-19 ಆಯಿತು, ಅಂಡರ್-16 ಆಯಿತು, ಯಾವಾಗ ಈಗ ಮೆನ್ಸ್ ಕ್ರಿಕೆಟ್ ಟೀಮ್ಗೆ ಜಾಯ್ನ್ ಆಗ್ತಾರೆ ಎಲ್ಲರೂ ಕೂಡ ಪ್ರಶ್ನೆ. ಬಟ್ IPL ಮ್ಯಾಚ್ ಮುಗಿಯೋದ್ರೊಳಗಡೆ ವೈಭವ್ ಸೂರ್ಯವಂಶಿ ಮತ್ತಷ್ಟು ಸೆನ್ಸೇಷನ್ ಆಗೋದ್ರಲ್ಲಂತೂ ಯಾವುದೇ ಎರಡು ಮಾತಿಲ್ಲ. ಕ್ಯಾಮರಾ ಪರ್ಸನ್ ರಾಯ್ಡ್ ಜೊತೆ ಶರಣು ಹಂಪಿ, ನ್ಯೂಸ್ 18. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.